ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿರ್ಬೋದು, ಕೆಲವರು ಜನರಿಗೆ ಗೊತ್ತಿರ್ಬೋದು. ಸೊ ಊರಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಗೈಸಿ. ಅಪ್ಪ ಊರಲ್ಲಿ ಎಷ್ಟು ಮಳೆ ಇದೆ ಅಂದರೆ ನಾನು ಮಾತಾಡೋ ವಾಯ್ಸೇ ಕೇಳಿಸಲ್ಲ, ಆ ಥರ ಮಳೆ ಇದೆ. ಸೊ ಊರಿದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಶುರು ಮಾಡಿದೆ. ಬಟ್ ತುಂಬ ಮಳೆ ಇದೆ ಅಪ್ಪ, ಇಲ್ಲಿ ಕಾಲಿಡೋಕ್ಕೂ ಆಗಲ್ಲ, ಅಷ್ಟು ನೋಡ್ಬೋದು ಈ ಥರ ಆಗಿದೆ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಸೊ ಮಳೆದು ಸಿಕ್ಕಾಪಟ್ಟೆ ಕೇಳಿಸ್ತಾ ಇದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವ್ಲಾಗ್ನ ಶುರು ಮಾಡೋಣ. ಸೊ ನಂದು ಅಜ್ಜಂದು ಲಾಸ್ಟ್ ತೀರೋಗಿದ್ರಲ್ಲ, ಸೊ ಅದರದ್ದು ಕಾರ್ಯತಿಥಿ ಇದೆ. ಸೊ ಹಾಗಾಗಿ ನಾನು ಊರಿಗೆ ಬಂದಿದ್ದೀನಿ. ಊರಲ್ಲೂ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಲಾಸ್ಟ್ ನಾನು ಉಪನಯನ ಫಂಕ್ಷನ್ಗೆ ಹಾಕಿರೋ ಸ್ಯಾರಿ ತುಂಬ ಇಷ್ಟ ಆಗಿತ್ತು, ತುಂಬ ಜನರಿಗೆ ಇಷ್ಟ ಆಗಿತ್ತು. ಆಮೇಲೆ ಆ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ತೋರಿಸಿ ಅಂತ ಕೇಳಿದರು. ಸೊ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಮಳೆ ಆಲ್ಮೋಸ್ಟ್ ಊರಲ್ಲಿರೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ಮಳೆ ಬರ್ತಾ ಇದೆ ಅಂತ. ಯಪ್ಪ ದೇವ್ರೆ, ಹೊರಗಡೆ ಫುಲ್ಲು ಕಾಣಿಸ್ತಾ ಇರ್ಬೋದು. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ಹೇಗಾಗಿದೆ ಅಂತ ಮಳೆ ಬಂದು. ಸೊ ಮುಂಬೈಯಲ್ಲಿ ಇದರ ಒಂದು ಅರ್ಧ ಮಳೆ ಬಂದಿದ್ರು ಸಾಕಾಗಿರೋದು ನೋಡ್ಬೋದು. ನೋಡಿ, ಒಂಥರ ಊರಿಗೆ ಬಂದರೆ ಖುಷಿನೇ ಬೇರೆ, ಹೋಗೋಕ್ಕೆ ಮತ್ತೆ ಮನಸ್ಸೇ ಇರಲ್ಲ ನಿಜವಾಗ್ಲೂ. 2 ದಿನ ಫಂಕ್ಷನ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ. ಅಮ್ಮ ಮನೆಗೆ ಹೋಗಬೇಕು. ಸೊ ದೇವಸ್ಥಾನದಲ್ಲಿರುತ್ತೆ ಆ ಫಂಕ್ಷನು. ಅದನ್ನು ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ಮುಂಬೈಗೆ ಹೋಗ್ಬೇಕಲ್ಲ, ಅದೇ ಬೇಜಾರು. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರು ಅಂತ ಹೇಳ್ಬೋದು. ಯಾಕಂದರೆ ಲಾಂಗ್ ಜರ್ನಿ ಇರುತ್ತೆ, ಬರಬೇಕು ಹೋಗಬೇಕು. ಸೊ ಕಷ್ಟ ಆಗುತ್ತೆ. ಒಂದು ಕಡೆ ಕಷ್ಟಕ್ಕಿಂತ ಮತ್ತೊಂದೇನು ಹೇಳ್ತಾರೆ, ಟ್ರಾವೆಲ್ ಮಾಡೋದು ಇನ್ನೊಂದು ಕಷ್ಟ ಅಂತಲೇ ಹೇಳ್ಬೋದು ಊರಲ್ಲಿ. ಈ ವರ್ಷ ಮಳೆ ಸಿಕ್ಕಾಪಟ್ಟೆ 1 ತಿಂಗಳು ಮೇಲೆ ಲೇಟ್ ಆಗಿರೋದು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಊರಲ್ಲಿ ತುಂಬ ಮಳೆ ಇತ್ತು. ನನ್ನ ಅಜ್ಜ ತೀರ್ಕೊಂಡಿದ್ರಲ್ವ, ಸೊ ಹಾಗಾಗಿ ಅದ್ರ ಕಾರ್ಯ ಇತ್ತು ಅಂತ ನಾನು ಊರಿಗೆ ಹೋಗಿದ್ದೆ. ಅಂದರೆ ಅದರ ತಿಥಿ ಏನಿದೆ ಅದಕ್ಕೆ ಊರಿಗೆ ಹೋಗಿದ್ದೆ. ಆಲ್ಮೋಸ್ಟ್ ನಾನು 4-5-6 ಡೇಸ್ ಊರಲ್ಲಿದ್ದೆ ಅಂತಲೇ ಹೇಳ್ಬೋದು. 4-5 ದಿನ ಊರಲ್ಲಿದ್ದೆ. ಆವಾಗ ವೀಡಿಯೋ ಮಾಡ್ಕೊಳ್ಳೋಣ ಊರಿದ್ದು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗೆಯೇ ನಂದು ಏನು ಸ್ಯಾರಿದು ಬ್ಲೌಸ್ ಸ್ಟಿಚಸ್ ಇದು ಲಾಸ್ಟ್ ಟೈಮ್ ವೀಡಿಯೋಸ್ ಕೇಳಿದರು, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಸೊ ಇದು ಮೇಲೆಗಡೆ ನಾನು ಬಂದೆ. ಈ ಒಂದು ವಾಲ್ ಪೇಪರ್ ಏನಿದೆ, ವಾಲ್ ಸ್ಟಿಕ್ ಏನಿದೆ, ಇದು ನಾನು ಮುಂಚೆ ಕಾಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಆ್ಯಪಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಹಾಕಿರುವಂಥದ್ದು. ಬಟ್ ಇನ್ನೂ ಏನೂ ಆಗಿಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಬೇಕಿತ್ತು. ಸೊ ಆವಾಗ ಹಾಕಿದ್ದೆ. ಇವಾಗ ನಾನು ನಂದು ಮೊನ್ನೆ ಉಪನಯನ ಫಂಕ್ಷನಲ್ಲಿ ಒಂದು ಸ್ಯಾರಿ ಹಾಕಿದ್ದೆ. ಅದರ ಬ್ಲೌಸ್ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಅದನ್ನ ಕೇಳಿದರು, ಸೊ ಅದಕ್ಕೆ ತೋರಿಸ್ತೀನಿ ಹೇಗಿದೆ. ಇದೇ ಸ್ಯಾರಿ ನಾನು ಲಾಸ್ಟ್ ಟೈಮ್ ನನ್ನ ಅತ್ತಿಗೆ ಮಗನ ಉಪನಯನ ಫಂಕ್ಷನ್ಗೆ ವೇರ್ ಮಾಡಿರುವಂತಹ ಸ್ಯಾರಿ. ತುಂಬ ಜನ ಕೇಳಿದ್ರು, ಅಂದರೆ ಅದರ ಕಾಂಬಿನೇಷನ್ ಚೆನ್ನಾಗಿತ್ತು, ಅದರ ಡಿಸೈನ್ ಬ್ಲೌಸ್ ಡಿಸೈನ್ಸ್ ಹೇಗಿದೆ ತೋರಿಸಿ ಅಂತ. ನಾನೇನು ಗ್ರ್ಯಾಂಡಾಗಿ ಏನು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಸಿಂಪಲಾಗಿ ಎಲಿಗೆಂಟಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ಈ ಥರ ಸ್ಟಿಚಸ್ನ ಮಾಡಿಸ್ಕೊಂಡಿದ್ದೆ. ಈ ಸ್ಯಾರಿ ಬಂದು ಒಂಥರ ಕಲರ್ ನನಗಂತೂ ತುಂಬ ಇಷ್ಟ ಆಯಿತು. ಪರ್ಪಲ್ ಕಾಂಬಿನೇಷನ್ ವಿತ್ ರಸ್ಟ್ ಆರೆಂಜ್ ಥರ, ಲೈಕ್ ಆ ಥರನೇ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಗಿರುವಂಥ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು. ಈ ಫೋಟೋನ ಕೂಡ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇದರ ಕಾಂಬಿನೇಷನ್ ಬಂದು ನನ್ನ ಹತ್ರ ಈ ಥರ ಸ್ಯಾರಿ ಕಾಂಬಿನೇಷನ್ ಇರಲೇ ಇಲ್ಲ. ಹಾಗೆಯೇ ಇದೊಂಥರ ಪರ್ಪಲ್ ಕಲರ್ ಬ್ಲೌಸ್ ಬರೋದ್ರಿಂದ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಈ ಥರ ಒಂದು ಡಿಸೈನ್ಸ್ನ ಮಾಡಿಸಿರುವಂಥದ್ದು. ಇದು ಮೆಷಿನ್ ವರ್ಕ್ ಮಾಡಿಸಿರುವಂಥದ್ದು. ಇದರ ಸ್ಲೀವ್ಸಲ್ಲಿ ಈ ಥರ ಒಂದು ಚಿಕ್ಕದು ಸ್ಟಾರ್ ಥರ ಒಂದು ಡಿಸೈನ್ಸ್ನ ಮಾಡಿಸಿದ್ದೀನಿ. ಬ್ಯಾಕ್ ಸೈಡಲ್ಲೇ ನೋಡ್ಬೋದು. ನೋಡಿ, ಈ ಥರ ಡಿಸೈನ್ ಇದೆ, ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಸಿಂಪಲಾಗಿ ನೀವು ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿಸ್ತಾ ಹೋದರೆ ಸುಮ್ಮನೆ ದುಡ್ಡು ವೇಸ್ಟು. ಆಮೇಲೆ ಅದನ್ನು ಜಾಸ್ತಿ ಟೈಮ್ ನಾವು ವೇರ್ ಮಾಡೋಕ್ಕೂ ಕೂಡ ಆಗಲ್ಲ. ಅದನ್ನು ಇಟ್ಟಾಗ ಅಲ್ಲಿಗೇನೆ ಅದು ಹಾಳಾಗುತ್ತೆ. ನೋಡ್ಬೋದು, ನಾನು ಸ್ಯಾರಿನ ಫೋಟೋನ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತಾ ಇರ್ತೀನಿ. ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಮಾಡಿಸ್ಕೊಬೋದು. ಹಾಗೆ ಸೆಕೆಂಡ್ ಸ್ಯಾರಿ ಬಂದುಬಿಟ್ಟು ಒಂಥರ ಸ್ಕೈ ಬ್ಲೂ ವಿತ್ ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು. ಈ ಸ್ಯಾರಿ ಕಾಂಬಿನೇಷನ್ ಕೂಡ ನನ್ನ ಹತ್ರ ಇರಲಿಲ್ಲ. ಒಂಥರ ಫಸ್ಟ್ ಟೈಮ್ ಈ ಥರ ಕಲರ್ನ ಸ್ಯಾರಿನ ನಾನು ವೇರ್ ಮಾಡ್ತಾ ಇರುವಂಥದ್ದು. ಅದರ ಬ್ಲೌಸ್ ಕೂಡ ಅಷ್ಟೇ ಸಿಂಪಲಾಗಿ ಡಿಸೈನ್ ಮಾಡಿಸ್ತೀನಿ, ಬಟ್ ಸ್ಕ್ವೇರ್ ನೆಕ್ ಆಗಿ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಹೇಗಿದೆ ಅನ್ನೋದನ್ನು ಕೂಡ ನೀವು ನೋಡಬಹುದು. ಈ ಫೋಟೋನು ಕೂಡ ನಾನು ಕೊನೆಗೆ ಅಟ್ಯಾಚ್ ಮಾಡಿರ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಆ ಥರ ಡಿಸೈನ್ಸ್ನ ಮಾಡ್ಕೊಬೋದು. ಸೊ ಮೆಷಿನ್ ವರ್ಕೇ ಚೆನ್ನಾಗಿರುತ್ತೆ. ಹ್ಯಾಂಡ್ ವರ್ಕು ಎಂಬ್ರಾಯ್ಡ್ರಿ ಏನಿದೆ ಅದು ತುಂಬ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸೊ ದಟ್
ನೀವು ಈ ಥರ ಡಿಸೈನ್ಸ್ನ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಆಮೇಲೆ ಯಾವಾಗ ಬೇಕಾದರೂ ವೇರ್ ಮಾಡ್ಕೊಬೋದು. ನಾನು ಇದನ್ನು ಬ್ಲೌಸ್ಗಳನ್ನ ಏನು ಐರನ್ ಮಾಡಿ ಏನು ಇದಕ್ಕೆ ಕೊಟ್ಟಿಲ್ಲ, ಡ್ರೈ ಕ್ಲೀನಿಂಗ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅದು ಫುಲ್ ಒಂಥರ ಮಡ್ಚ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಊರಲ್ಲೇ ಎಲ್ಲ ಸ್ಯಾರೀಸ್ನ ಇಟ್ಟಿದ್ದೀನಿ. ಹಾಗಾಗಿ ಇದರ ಬ್ಯಾಕ್ ಸೈಡ್ ಡಿಸೈನ್ಸ್ನ ನೀವು ನೋಡ್ಬೋದು. ನೋಡಿ, ಈ ಥರ ವರ್ಕ್ ಮಾಡಿಸಿದ್ದೆ. ಸ್ಲೀವ್ಸ್ ಬಂದು ನನ್ನ ತಂಗಿ ಮಾಡಿಕೊಟ್ಟಿರುವಂಥದ್ದು. ಸೊ ಬ್ಯಾಕ್ ಸೈಡ್ ಮಾತ್ರ ನಾನು ಕಂಪ್ಯೂಟರ್ ವರ್ಕ್ ಅಥವಾ ಮೆಷಿನ್ ವರ್ಕ್ ಅನಿಸುತ್ತೆ. ಸೊ ಅದನ್ನು ಈ ಥರ ಮಾಡಿಸ್ಕೊಂಡಿರುವಂಥದ್ದು. ಸಿಂಪಲ್ ಆದರೂ ತುಂಬ ಚೆನ್ನಾಗಿದೆ. ಎದುರುಗಡೆಗೆ ನಾನು ಸ್ಕ್ವೇರ್ ನೆಕ್ ಬರೋ ಥರ ಮಾಡಿಸ್ತೀನಿ. ನನಗೆ ತುಂಬ ಇಷ್ಟ ಈ ಥರ ಸ್ಕ್ವೇರ್ ನೆಕ್ ಮಾಡಿಸ್ಕೊಡೋದಕ್ಕೆ. ಅದಕ್ಕೋಸ್ಕರ ಈ ಥರ ಮಾಡಿಸಿದ್ದೆ. ನಿಮಗೂ ಇಷ್ಟ ಆದರೆ ನೀವು ಮಾಡಿಸ್ಕೊಬೋದು. ಸೊ ಸ್ಯಾರಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಥರ ಕಾಣಿಸುತ್ತೆ. ಸೊ ಫೈನಲ್ ಆಗಿ ಸ್ಯಾರೀಸ್ನೆಲ್ಲ ನೋಡಿ ಆದಮೇಲೆ ನಾನು ಬ್ಯಾಕ್ ಸೈಡಲ್ಲಿ ವ್ಯೂ ತೋರಿಸೋಣ ಅಂತ ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆಗೆ ಅವಳ ಮೇಲ್ಗಡೆಯಿಂದ ಜಲಪಾತ ಬಂದಂಗೆ, ಜಲಪಾತದಿಂದ ನೀರು ಇಳ್ದಂಗೆ ಇಳ್ತಾ ಇದೆ. ತುಂಬಾ ಒಂಥರ ಊರಿಗೆ ಹೋಗೋದಂದರೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಬಟ್ ನಾನು ಹೋಗಿರೋವಂಥದ್ದು ನನ್ನ ಅಜ್ಜ ತೀರ್ಕೊಂಡಿರೋಂತಹ ಆ ಒಂದು ಫಂಕ್ಷನ್ಗೆ. ಸೊ ತುಂಬಾ ಬೇಜಾರಿಂದ ಹೋಗಿರುವಂಥ ಒಂದು ದಿನ ಅಂತಲೇ ಹೇಳ್ಬೋದು. ನಾನು ಆ ಥರ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಮರಿಬೇಕು, ದಿನ ಹೋಗ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.